ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಈ ರೀತಿ ಸ್ಟೋನ್ ಇರುವಂಥ ಸೀರೆಗೆ ಫಾಲ್ ಹಾಕೋದಕ್ಕಾಗಲ್ಲ ಅಂತ ಎಷ್ಟೋ ಜನ ಟೈಲರ್ಸ್ಗಳು ಹೊಸ್ದಾಗಿ ಕಲಿತಿರುವಂಥವ್ರಿಗೆ, ಹೊಸ್ದಾಗಿ ಇವಾಗ ಟೈಲರಿಂಗ್ ಕಲ್ತಿರುವಂಥವ್ರಿಗೆ ಅವರಿಗೆಲ್ಲ ಗೊತ್ತಿರಲ್ಲ. ಫಾಲ್ ಹಾಕೋದಕ್ಕಾಗಲ್ಲ ಅಂತ ಕಸ್ಟಮರ್ಗೆ ವಾಪಸ್ ಕೊಟ್ಬಿಟ್ಟಿರ್ತೀರ ಸ್ಟೋನ್ ಇದೆ ಅಂತ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ತೋರಿಸ್ತಿದ್ದೀನಿ ಯಾವ ರೀತಿ ಎಲ್ಲ ನಾನು ಹಾಕಿದ್ದೀನಿ ಅಂತ. ನೋಡಿ, ಇವಾಗ ಲೈನ್ಸ್ ಥರ ಸ್ಟೋನ್ ಇರೋದ್ರಿಂದ ಇದಕ್ಕೆ ಫಾಲ್ ಹಾಕೋದಕ್ಕೆ ಆಗಲ್ಲ. ಸ್ಟೋನ್ ಇದೆ, ನೀಡಲ್ಗೆ ಅದು ತಾಕತ್ತೆ, ಸ್ಟೋನ್ ಇರೋದ್ರಿಂದ ಹಾಕೋದಕ್ಕಾಗಲ್ಲ ಅಂತ ನೀವು ಅನ್ಕೋತೀರ. ನೋಡಿ ನಾನು ಯಾವ ರೀತಿ ಹಾಕಿದ್ದೀನಿ ಅಂತ. ಕ್ರಾಸಾಗಿ ಕಟ್ ವರ್ಕ್ ಇದೆಯಲ್ಲ, ಅದು ಒಂದು ಲೈನ್ ಬಿಟ್ಟು ಇನ್ನೊಂದು ಲೈನಿಗೆ ಗ್ಯಾಪ್ ಇದೆ. ಆ ಗ್ಯಾಪಿಗೆ ನಾನು ನೀಟಾಗಿ ನಿಧಾನಕ್ಕೆ ಇಟ್ಕೊಂಡು ನಾನು ಸ್ವಲ್ಪನೇ ನೀಟಾಗಿ ಸ್ಟಿಚ್ನ ಹಾಕಿದ್ದೀನಿ. ನೋಡಿ, ಮೊದಲನೇ ಲೈನ್ ಇದೆಯಲ್ಲ ಅಲ್ಲಿಂದ ನಾನು ಹಾಕಿದ್ದೀನಿ. ನೋಡಿ, ಈ ರೀತಿ ಮೊದಲನೇ ಈ ಲೈನಲ್ಲಿ ನಾನು ಫಾಲ್ನ ಇಟ್ಕೊಂಡು ನೀಟಾಗಿ ನಿಧಾನಕ್ಕೆ ಹೊಲ್ಕೊಂಡೆ. ಮೊದಲಿಗೆ ಸ್ಟೋನ್ ಇರೋದ್ರಿಂದ ಕೆಳಗಡೆದನ್ನು ನೀಟಾಗಿ ಸ್ವಲ್ಪನೇ ನೀಟಾಗಿ ಹೊಲ್ಕೊಂಡು ಆಮೇಲೆ ಮೇಲ್ಗಡೆದ ಆ ರೀತಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಸ್ವಲ್ಪ ಕಷ್ಟ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಕಸ್ಟಮರ್ಗೆ ಈ ರೀತಿ ಹಾಕೋದಕ್ಕಾಗುತ್ತೋ ಆಗಲ್ವೋ ಅಂತ ಹೇಳಿದೆ. ಅವ್ರು ಹೇಳಿದ್ರು ತುಂಬ ತೆಳುವಾಗಿರೋದ್ರಿಂದ ಸೀರೆ ನರಿಗೆ ಬರಲ್ಲ, ನೋಡಿ ಯಾವ ರೀತಿ ಏನಾರು ಹಾಕ್ಕೊಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಮ್ಮಿಂಗ್ ಮಾಡಿಕೊಟ್ರೆ ಆಯಿತು ಅಂತ ಅಂದ್ಕೊಂಡೆ. ಆಮೇಲೆ ಇಲ್ಲ ಪರವಾಗಿಲ್ಲ, ಈ ರೀತಿ ಹಾಕ್ಬೋದು ಅಂತ ಹೇಳಿ ಹಾಕಿದ್ದೀನಿ. ನೋಡಿ, ಎಷ್ಟೋ ಜನ ಗೊತ್ತಿರಲ್ಲ, ನಿಮ್ಮದೇ ಸೀರೆಗಳಿಗೆ ಹಾಕೋದಕ್ಕೂ ಕೂಡ ಗೊತ್ತಿರಲ್ಲ, ಸ್ಟೋನ್ ಇದೆ ಹಾಕೋದಕ್ಕಾಗಲ್ಲ ಅಂತ ಅನ್ಕೋತೀರಾ. ಅಂಥ ಹೆಣ್ಮಕ್ಳಿಗೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ, ಈ ರೀತಿ ನಾವು ಹಾಕೋಬೋದು ಅನ್ನೋದೊಂದು ಐಡಿಯಾ ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಎಷ್ಟೋ ಹೊಸ್ದಾಗಿ ಕಲಿತಿರುವಂಥವ್ರು ಇರ್ಬೋದು, ಇವಾಗ ಟೈಲರಿಂಗ್ ಗೊತ್ತಿದ್ರೂ ಕೂಡ ಈ ಥರದ ಐಡಿಯಾಗಳೆಲ್ಲ ಕೆಲವರಿಗೆ ಇರಲ್ಲ. ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಇದೆಲ್ಲ ಅಷ್ಟಾಗಿ ಗೊತ್ತಿರಲಿಲ್ಲ. ನಾನು ಕೂಡ ಒಂದೊಂದೇ ಪ್ರಯತ್ನ ಪಟ್ಟೆ. ಅದಕ್ಕೋಸ್ಕರ ನನ್ನಿಂದ ಇನ್ನೊಂದಷ್ಟು ಜನಕ್ಕೆ ಯಾರಿಗಾರು ಹೆಲ್ಪ್ ಆಗ್ಬೋದು ಅಂದ್ಕೊಂಡು ನಾನು ಅದನ್ನು ತೋರಿಸ್ದೆ, ಸೀರೆಗೆ ಫಾಲ್ ಹಾಕಿರೋದನ್ನು. ಇವಾಗ ನಾನು ಸ್ಲೀವ್ಸಿಗೆ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದು ಸ್ಲೀವ್ಸ್ನ ನಾನು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡಿದ್ದೀನಿ, ಯಾವ ರೀತಿ ಬಂದಿದೆ ಅಂತ. ನೋಡಿ, ಈ ರೀತಿ ಸ್ಟಿಚ್ ಮಾಡಿದ್ದೀನಿ, ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮಗೂ ಕೂಡ ತೋರಿಸಿದ್ರೆ ಬ್ಲೌಸಲ್ಲಿ ಬೇಕಾದರೂ ಕೂಡ ಹೆಲ್ಪ್ ಆಗುತ್ತೆ ನಿಮಗೆ. ಎಷ್ಟೋ ಜನ ಯಾವ ರೀತಿ ಇದನ್ನೆಲ್ಲ ಸ್ಟಿಚ್ ಮಾಡೋದು ಅನ್ನೋದು ಕನ್ಫ್ಯೂಸ್ ಇರುತ್ತೆ. ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗದೇ ತುಂಬ ಏನೋ ಮಾಡಿ ಅದನ್ನೆಲ್ಲ ಸ್ಟೋನೆಲ್ಲ ಕಿತ್ತೋಗ್ಬಿಟ್ಟಿರುತ್ತೆ, ಆ ರೀತಿ ಮಾಡ್ತೀರಾ. ಅದಕ್ಕೋಸ್ಕರ ಇವಾಗ ನಿಮಗೂ ಹೆಲ್ಪ್ ಆಗ್ಬೋದು. ಈ ಐಡಿಯಾದಿಂದ ನಿಮಗೂ ಕೂಡ ಸ್ವಲ್ಪನಾದ್ರು ಟಿಪ್ಸ್ ಸಿಗ್ಬೋದು ಸ್ಟಿಚ್ಚಿಂಗಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇವಾಗ ನೋಡಿ, ಒಂದು ಸ್ಲೀವ್ಸ್ನ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ, ಇನ್ನೊಂದು ಸ್ಲೀವ್ಸ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ. ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದನ್ನು ಇವಾಗ ನೋಡಿ ಲೈನಿಂಗ್ನ ಮೊದಲಿಗೆ ಫೋಲ್ಡಿಂಗ್ ಮಾಡ್ಕೋತೀನಿ. ನಾನು 1/2 ಇಂಚು ಕಟ್ಟಿಂಗ್ ಮಾಡಬೇಕಾದ್ರೆ ಹೊಲಿಗೆಗೆ ಅಂತ ಬಿಟ್ಕೊಂಡಿರ್ತೀವಿ, ಆ 1/2 ಇಂಚನ್ನ ಈ ರೀತಿ ಫೋಲ್ಡ್ ಮಾಡ್ಕೋತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಕಲಿತಾಗ ಯಾವುದೇ ಕೂಡ ಹೊಸ್ದಾಗಿ ಗೊತ್ತಿರೋಲ್ಲ ನಮಗೆ. ಈ ರೀತಿ ಬೇರೆಯವ್ರನ್ನ ನೋಡಿದಾಗ ನಮಗೊಂದಷ್ಟು ಕೆಲವೊಂದಷ್ಟು ಟಿಪ್ಸ್ಗಳು ಸಿಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ನನಗೆ ಗೊತ್ತಿರುವಂಥದ್ದನ್ನು ನಿಮಗೂ ಕೂಡ ಹೇಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡೆ. ಇವಾಗ ಇದ್ರ ಮೇಲೆ ನಾನು ಒರಿಜಿನಲ್ ಬಟ್ಟೆನ ಇಟ್ಕೋತೀನಿ ನೀಟಾಗಿ. ನೋಡಿ, ಕೆಳಗಡೆ ಕಟ್ ವರ್ಕ್ ಇರೋದ್ರಿಂದ ಕೆಳಗಡೆ ಸ್ಟಿಚ್ ಮಾಡೋಕ್ಕಾಗಲ್ಲ. ನಾವು ಆ ಕಟ್ ವರ್ಕಿನೇ ಸ್ಟೋನ್ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ನಾವು ಸ್ಟಿಚ್ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಆ ಕಟ್ ವರ್ಕಿಂದ ಬಿಟ್ಟು ಪಕ್ಕ ಒಂದು ಲೈನ್ ಇದೆಯಲ್ಲ ಅದಕ್ಕೆ ಇಟ್ಕೊಂಡು ಸ್ಟಿಚ್ನ ಹಾಕೋತೀನಿ ನೀಟಾಗಿ. ಕೆಳಗಡೆ ಲೈನಿಂಗ್ ಇಟ್ಕೋಬೇಕಾದ್ರೆ ನೀಟಾಗಿ ಮೇಲ್ಗಡೆ ಎಲ್ಲೂ ಕೂಡ ಕಾಣಿಸ್ಬಾರ್ದು, ಆ ರೀತಿ ಇಟ್ಕೋಬೇಕು. ಸ್ವಲ್ಪ ಮೇಲ್ಗಡೆ ಬಟ್ಟೆನೇ ಉದ್ದ ಮಾಡಿಕೊಂಡು ಇಟ್ಕೋತಿದ್ದೀನಿ ನೀಟಾಗಿ. ಲೈನಿಂಗ್ ಕಾಣಿಸ್ಬಾರ್ದು, ಆ ರೀತಿ ಇಟ್ಕೊಂಡು ಮಧ್ಯ ಲೈನ್ ಇದೆ ನೋಡಿ, ನಾನು ತೋರಿಸ್ತಿದ್ದೀನಲ್ಲ ಆ ಲೈನಲ್ಲಿ ನಾನು ಗ್ಯಾಪ್ ಏನಿದೆ ಸ್ಟೋನಿಂದ ಮಧ್ಯ, ಅಲ್ಲಿ ನೀಟಾಗಿ ನಾನು ಸ್ಟಿಚ್ನ ಹಾಕೋತೀನಿ. ಗ್ಯಾಪ್ ಏನಿದೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕೋತಿದ್ದೀನಿ. ಸ್ಟಿಚ್ನ ಹಾಕಬೇಕಾದ್ರೆ ಫೂಟ್ನ ಸ್ವಲ್ಪನೇ ಮೇಲ್ಗಡೆ ಎತ್ಕೊಂಡು ನಾವು ಸ್ಟಿಚ್ನ ಹಾಕೋಬೇಕು. ಪೂರ್ತಿ ಅದನ್ನು ಕೆಳಗಡೆಗೂ ಕೂಡ ಬಿಡಬಾರ್ದು. ಕೆಳಗಡೆಗೆ ಬಿಟ್ಟರೆ ಸ್ಟೋನ್ ಹೊಡೆದೋಗುತ್ತೆ, ಮತ್ತು ಹೊಲಿಗೆ ಹಾಕಬೇಕಾದ್ರೆ ಕೆಲವೊಂದು ಸಲ ಬಟ್ಟೆ ಕೂಡ ಹಾಳಾಗುತ್ತೆ. ಕೆಲವೊಂದು ಸಲ ಸ್ಟೋನ್ ಇರೋದ್ರಿಂದ ಮುಂದೆ ಜಗ್ಗೋದೇ ಇಲ್ಲ ಸ್ಟಿಚ್ ಮಾಡಬೇಕಾದ್ರೆ. ಆವಾಗ ಏನಾಗುತ್ತೆ, ಬಟ್ಟೆ ಸ್ಟಕ್ ಆಗಿಬಿಟ್ರೆ ಬಟ್ಟೆ ಕೂಡ ಹಾಳಾಗಿಬಿಡುತ್ತೆ. ಸ್ಟೋನೆಲ್ಲ ಇರೋದ್ರಿಂದ ಸೂಜಿ ಕೂಡ ಮುರಿದೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫೂಟ್ನ ಎತ್ಕೊಂಡು ನಾವು ಸ್ಟಿಚ್ ಮಾಡಬೇಕಾದ್ರೆ ನಿಧಾನಕ್ಕೆ ಆ ಲೈನಲ್ಲೇ ಬರೋ ರೀತಿ ಫೂಟ್ನ ಸ್ವಲ್ಪನೇ ಮಂಡಿಲಿ ನಾವು ಕೆಳಗಡೆ ಇರುತ್ತಲ್ಲ ಫೂಟ್ನ ಎತ್ತುವಂಥದ್ದು ಸ್ಟ್ಯಾಂಡು, ಅಲ್ಲಿ ನಾವು ಮಂಡಿಲಿ ಸ್ವಲ್ಪನೇ ಎತ್ಕೋಬೇಕಾಗತ್ತೆ ನೀಟಾಗಿ. ಕೆಲವೊಂದು ಮಿಷಿನಲ್ಲಿ ಮೇಲ್ಗಡೆನೇ ಇರುತ್ತೆ, ಈ ಮಿಷಿನಲ್ಲಿ ಕೆಳಗಡೆನೇ ಇರುತ್ತೆ. ಸ್ಟಿಚ್ ಮಾಡ್ತೀವಲ್ಲ, ತುಳಿಬೇತೀವಲ್ಲ ಅಲ್ಲೇ ಕೆಳಗಡೆ ಇರುತ್ತೆ. ಕೆಲವೊಂದು ಮಿಷಿನಲ್ಲಿ ಮೇಲ್ಗಡೆ ಸೈಡಲ್ಲಿ ಇರುತ್ತೆ, ಅದರಲ್ಲಿ ನೀವು ಪ್ರೆಸ್ ಮಾಡಿಕೊಂಡು ಫೂಟ್ನ ಸ್ವಲ್ಪ ನಿಧಾನಕ್ಕೆ ಎತ್ಕೊಳ್ಳಿ. ಇವಾಗ ಹತ್ರದಿಂದನೇ ತೋರಿಸ್ತಿದ್ದೀನಿ ನೋಡಿ ನಿಮಗೆ. ಕೆಳಗಡೆಗೆ ಪೂರ್ತಿ ನಾವು ಸ್ಟಿಚಿಂಗ್ ಫೂಟ್ನ ಬಿಟ್ಟರೆ
ಕೆಲವೊಂದು ಸಲ ಸ್ಟೋನು ಒಡೆದೋಗುತ್ತೆ. ಅದನ್ನು ಆವಾಗಲೇ ಹೇಳ್ದಾಗೆ ಬಟ್ಟೆನೂ ಕೂಡ ಹಾಳಾಗುತ್ತೆ. ಈ ರೀತಿ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎತ್ಕೊಂಡು ಅದನ್ನು ಸ್ವಲ್ಪ ಸ್ವಲ್ಪ ಸ್ಟಿಚ್ ಹಾಕಬೇಕಾದ್ರೆ ಮಂಡೀಲಿ ಸ್ವಲ್ಪ ಸ್ವಲ್ಪನೇ ನಾವು ಎತ್ಕೋಬೇಕಾಗತ್ತೆ. ಕೆಳಗಡೆ ಸ್ಟಿಚಿಂಗ್ ಹತ್ರ ಇದೆ ನಾನು ಮಿಷಿನಲ್ಲಿ, ಅದಕ್ಕೋಸ್ಕರ ಕೆಳಗಡೆ ನಾನು ಸ್ವಲ್ಪ ಸ್ವಲ್ಪನೇ ಮಂಡೀಲಿ ಎತ್ಕೊಂಡು ಸ್ಟಿಚ್ ಮಾಡ್ತಿದ್ದೀನಿ. ಕೆಲವೊಂದು ಮಿಷಿನಲ್ಲಿ ಸೈಡಲ್ಲಿ ಇರುತ್ತೆ, ಸೈಡಲ್ಲಿ ಒಂದು ಕೈಲಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಪ್ರೆಸ್ ಮಾಡಿಕೊಂಡು ನೀವು ಫೂಟ್ನ ಎತ್ಕೊಂಡು ಸ್ಟಿಚ್ ಮಾಡಿ ನೋಡಿ. ಇವಾಗ ಈ ರೀತಿ ಸ್ವಲ್ಪನೇ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಯಾವ ರೀತಿ ಬಂತು. ಇದು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅದೇ ರೀತಿ ಸೀರೆಗೆ ಫಾಲು ಕೂಡ ಹಾಕಿದ್ದೀನಿ. ನಾನು ಫಾಲ್ ಹಾಕೋದನ್ನೇ ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ, ಆಗಲಿಲ್ಲ. ಅದಕ್ಕೋಸ್ಕರ ಇದನ್ನು ತೋರಿಸಿದ್ರೆ ನಿಮಗೆ ಫಾಲ್ ಹಾಕೋದಕ್ಕೂ ಕೂಡ ಐಡಿಯಾ ಬರುತ್ತೆ ಅಂದ್ಕೊಂಡು ಇದನ್ನು ತೋರಿಸ್ತಿದ್ದೀನಿ. ಇದು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಇವಾಗ ಅದೇ ರೀತಿ ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡಿಕೊಂಡು ಫಾಲು ಕೂಡ ನಾನು ಹಾಕಿದ್ದೀನಿ. ಎಷ್ಟೋ ಜನ ಹೆಣ್ಮಕ್ಳಿಗೆ, ಟೈಲರ್ಸ್ಗಳಿಗೆ, ಹೊಸ್ದಾಗಿ ಕಲಿತಿರೋಂಥವ್ರಿಗೆ ಎಲ್ಲರಿಗೂ ಕೂಡ ಎಷ್ಟೋ ಕೆಲಸಗಳು ತುಂಬಾ ಗೊತ್ತಿರಲ್ಲ, ಈ ರೀತಿ ಮಾಡ್ಬೋದು ಅನ್ನೋ ಐಡಿಯಾ ಕೂಡ ಇರಲ್ಲ. ಅದಕ್ಕೋಸ್ಕರ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತಿದ್ದೀನಿ. ಈ ರೀತಿಯೆಲ್ಲ ಸೀರೆಗಳನ್ನ ಆಲ್ಮೋಸ್ಟ್ ಗೊತ್ತಾಗಲ್ಲ, ತಗೊಳ್ಳುವಾಗ ತೊಗೊಂಡ್ಬಿಡ್ತೀವಿ, ಆಮೇಲೆ ಸ್ಟಿಚ್ ಮಾಡಬೇಕಾದ್ರೇ ಅನಿಸುತ್ತೆ. ಬ್ಲೌಸ್ ಸ್ಟಿಚ್ ಮಾಡೋರಿಗೂ ಕೂಡ ಹಾಗೇ, ಎಷ್ಟೋ ಜನ ಚೆನ್ನಾಗಿ ಸ್ಟಿಚ್ ಮಾಡೋರು ಕೂಡ ಈ ರೀತಿ ಎಲ್ಲ ಇದೆ ಅಂದರೆ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು, ನೀಡ್ಲೆಲ್ಲ ಹಾಳಾಗುತ್ತೆ, ಮತ್ತು ಈ ರೀತಿ ಎಲ್ಲ ತೊಂದರೆ ಆಗುತ್ತೆ, ಸ್ಟೋನ್ ಹೋಗುತ್ತೆ, ಇದನ್ನೆಲ್ಲ ಕಷ್ಟಪಡಬೇಕು ಅಂತ ಅಂದ್ಕೊಳ್ತೀವಿ ನಾವು ಕೂಡ. ಹಾಗೇ ಅಯ್ಯೋ ಇದೆಲ್ಲ ಯಾರು ಸುಮ್ಮನೆ ಸ್ಟಿಚ್ ಮಾಡೋರು ಅಂತ ಬೇಜಾರೇ ಆಗುತ್ತೆ. ಕೆಲವೊಂದು ಸಲ ಅಷ್ಟು ಕೆಲಸ ಕೊಡುತ್ತೆ ಕೆಲವೊಂದು ಬ್ಲೌಸ್ಗಳು, ಕೆಲವೊಂದು ವರ್ಕ್ ಇರುವಂಥ, ಡಿಸೈನ್ ಇರುವಂಥದ್ದೆಲ್ಲ ಬ್ಲೌಸ್, ರೆಡಿಮೇಡ್ ಬ್ಲೌಸ್ಗಳು ರೆಡಿ ಅಲ್ಲೇ ಸ್ಲೀವ್ಸಿಗೆಲ್ಲ ಸ್ಟೋನ್ ಹಾಕಿ ಕೊಟ್ಟಿರ್ತಾರೆ ನೋಡಿ, ಆ ಥರ ಸ್ಲೀವ್ಸ್ ಎಲ್ಲದೂ ಕೂಡ ಸ್ಟಿಚ್ ಮಾಡೋದಕ್ಕೂ ಕೂಡ ನಮಗೂ ಕಷ್ಟ ಆಗುತ್ತೆ. ಕೆಲವೊಂದು ಏನು ಮಾಡೋಕ್ಕಾಗಲ್ಲ, ಅಂಥದ್ದೆಲ್ಲ ಕಸ್ಟಮರ್ಗೆ ಸ್ಟಿಚ್ ಮಾಡೋಕ್ಕಾಗಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಈ ರೀತಿ ಎಲ್ಲ ಅವರಿಗೆ ಐಡಿಯಾ ಮಾಡಿಕೊಂಡು ಕೆಲವೊಂದಷ್ಟು ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಪರವಾಗಿಲ್ಲ. ಆದರೂ ಕೂಡ ಈ ರೀತಿ ಎಲ್ಲ ಸ್ಟಿಚ್ ಮಾಡಿಕೊಟ್ರೆ ನಾವು ಆಗಲ್ಲ ಅನ್ನೋದನ್ನು ಕೂಡ ಸ್ಟಿಚ್ ಮಾಡಿಕೊಟ್ಟಾಗ ಕೆಲವೊಂದಷ್ಟು ಜನ ಪರವಾಗಿಲ್ಲ, ಆ ಟೈಲರ್ ಆಗಲ್ಲ ಅಂದಿದ್ರು, ಇವರು ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ, ನಾವು ಇವ್ರಿಗೆ ಕೊಡ್ಬೋದು ಅಂತ ಅಂದ್ಕೊಂಡು ಒಂದಷ್ಟು ಜನ ಕಸ್ಟಮರ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ನಮಗೆ. ಕೆಲವೊಂದೆಲ್ಲ ಸ್ಟೋನ್ ವರ್ಕ್ ಬಂದುಬಿಡುತ್ತೆ, ಫುಲ್ ಸ್ಲೀವ್ಸಿಗೆಲ್ಲ ಸ್ಟೋನ್ ವರ್ಕ್ ಬಂದುಬಿಡುತ್ತೆ, ಕೆಲವೊಂದು ಸೀರೆಗೆ ಸ್ಟೋನ್ ವರ್ಕ್ ಬಂದಿರುತ್ತೆ, ಈ ರೀತಿ ಎಲ್ಲ ಇರುತ್ತೆ. ಅದನ್ನೆಲ್ಲ ಆಗಲ್ಲ ಅನ್ನೋದಕ್ಕಿಂತ ಈ ರೀತಿ ಏನೋ ಒಂದು ಐಡಿಯಾ ಮಾಡಿಕೊಂಡು ಅದನ್ನು ನೀಟಾಗಿ ಸ್ಟಿಚ್ ಮಾಡಿಕೊಟ್ರೆ ಕೆಲವೊಂದಷ್ಟು ಕಸ್ಟಮರ್ಗಳು ಕೂಡ ಜಾಸ್ತಿ ಆಗ್ತಾರೆ. ಈ ರೀತಿ ಆಗಲ್ಲ ಅಂತ ಕೊಟ್ಬಿಟ್ರು ಅವ್ರ ಹತ್ರ ಏನು ಹೋಗೋದು ಅಂತ ನೆಕ್ಸ್ಟ್ ಬರೋದೇ ಇಲ್ಲ. ಆಗಲ್ಲ ಅನ್ನೋದನ್ನು ಕೂಡ ಏನೋ ಒಂದು ಪ್ರಯತ್ನ ಪಟ್ಟು ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಾಗ ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ. ನಾವು ಈ ರೀತಿ ಎಲ್ಲ ಪ್ರಯತ್ನ ಪಡಬೇಕು, ನಮ್ಮ ಕೆಲ ಆಗಲ್ಲ ಅಂತ ನಾವು ಅಂದ್ಕೋಬಾರ್ದು. ಇದನ್ನು ಯಾವ ರೀತಿ ಮಾಡೋಣ, ನೋಡೋಣ, ಸ್ಟಿಚ್ ಮಾಡೋಣ ಅಂತ ಈಸ್ಕೋಬೇಕು ನಾವು, ಆವಾಗಲೇ ನಮಗೆ ಕಸ್ಟಮರ್ ಜಾಸ್ತಿ ಆಗುವಂಥದ್ದು. ನಾವು ಮೊದಲಿಗೆ ಏನು ಕೂಡ ಗೊತ್ತಿರಲ್ಲ, ಏನು ಕೂಡ ಬರಲ್ಲ ನಮಗೆ, ಎಲ್ಲದನ್ನು ಕೂಡ ಸ್ಟಾರ್ಟಿಂಗಲ್ಲಿ ಯಾರೇ ಆದ್ರೂ ಅಷ್ಟೇ, ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಯಾವುದೇ ಡಿಸೈನ್ ಆಗಲಿ, ಈ ರೀತಿ ಎಲ್ಲ ಕೆಲಸಗಳಾಗಲಿ ಅಷ್ಟಾಗಿ ನನಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ಕೂಡ ಎಲ್ಲದನ್ನು ಒಂದೊಂದೇ ತಿಳ್ಕೊಂಡೆ. ನಿಮಗೂ ಕೂಡ ಈ ರೀತಿ ಒಂದೊಂದು ಅನುಭವ ಆಗುತ್ತೆ. ಯಾರೆಲ್ಲ ಟೈಲರಿಂಗ್ ಕಲಿತಿದ್ದೀರಾ, ಟೈಲರಿಂಗ್ ಕಲ್ತ್ಕೊಂಡಿದ್ದೀರಾ, ಇವಾಗ ಗೊತ್ತು ನಮಗೆ, ಆದರೂ ಕೂಡ ನಾನು ಈ ರೀತಿ ಎಲ್ಲ ಪ್ರಯತ್ನ ಪಟ್ಟಿರಲಿಲ್ಲ ಸ್ಟೋನಿಗೆಲ್ಲ. ಈಗ ನಾರ್ಮಲಾಗಿ ಸೀರೆಗಳಿಗೆ ಫಾಲ್ ಹಾಕೊಬಿಡ್ತೀರಾ, ಅದೇ ರೀತಿ ಸ್ಟೋನ್ ಇರೋದಕ್ಕೆ ಸ್ಟೋನ್ ಇದೆ ಹಾಕೋದೇನೆ ಹಾಗೇ ಸೀರೆನ ಉಟ್ಕೋತೀರಾ, ಈ ರೀತಿ ಎಲ್ಲ ಇರುತ್ತೆ. ಅದ್ರ ಬದಲಿಗೆ ಈ ರೀತಿ ನೋಡ್ಕೊಂಡು ನೀವು ಕೂಡ ಹಾಕೋಬೋದು. ಸೀರೆಗಳಿಗೆಲ್ಲ ಫಾಲ್ ಹಾಕ್ಕೊಂಡ್ರೆ ಎಷ್ಟೋ ಹೆಲ್ಪ್ ಆಗುತ್ತಲ್ವ. ಇವಾಗ ನಾವು ಸೀರೆ ಕುಚ್ಚು ಕಟ್ಕೊಂಡು ಫಾಲ್ ಹಾಕೋದ್ರಿಂದ ನಮಗೆ ಒಂದಷ್ಟು ಹಣ ಸೇವ್ ಆಗುತ್ತೆ. ಅದಕ್ಕೋಸ್ಕರ ಮನೇಲಿರುವಂಥ ಹೆಣ್ಮಕ್ಳು ಸ್ವಲ್ಪ ಸ್ಟಿಚಿಂಗ್ ಗೊತ್ತಿದ್ರು ಕೂಡ ಈ ರೀತಿ ಎಲ್ಲ ಪ್ರಯತ್ನಪಟ್ಟು ನೀವೇ ಸೀರೆಗೆ ಫಾಲು ಇದೆಲ್ಲ ಹಾಕ್ಕೊಂಡ್ರೆ ನಿಮಗೆ ಒಂದಷ್ಟು ಅಮೌಂಟು ಸೇವ್ ಆಗುತ್ತೆ. ಮತ್ತು ಕಲ್ತಿರುವಂಥ ವಿದ್ಯೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ಬೇರೆಯವರಿಗೆ ಅಷ್ಟು ಅಮೌಂಟ್ ಕೊಡ್ತಿದ್ರಿ, ಅದ್ರ ಬದಲಿಗೆ ನೀವೇ ಹಾಕ್ಕೊಂಡು ಉಟ್ಕೊಂಡಾಗ ಇದು ಸ್ಟೋನ್ ಇದೆ, ಇದನ್ನು ನಾನೇ ಹಾಕ್ಕೊಂಡು ಉಟ್ಕೊಂಡಿದ್ದೀನಿ ಅನ್ನೋದು ಏನೋ ಒಂಥರ ಖುಷಿ ಆಗುತ್ತೆ. ನಮ್ಮ ಕೆಲಸ ನಾವೇ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ಖುಷಿ ಆಗುತ್ತೆ. ನಾವು ಹಣನೇ ಸಂಪಾದನೆ ಮಾಡಬೇಕು ಅನ್ನೋ ಹಾಗೇನಿಲ್ಲ, ನಮ್ಮ ಈ ಕೆಲಸನ ನಾವೇ ಮಾಡ್ಕೊಂಡಿದ್ದೀವಿ ಅನ್ನೋ ಖುಷಿ ಕೂಡ ಇರುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಗೊತ್ತಿರ್ತದೆ, ಮಿಷಿನೆಲ್ಲ ಇರ್ತದೆ, ಆದರೂ ಕೂಡ ನೀವು ಕೆಲಸ ಮಾಡಿರಲ್ಲ. ಅಯ್ಯೋ ಇದೊಂದು ಸೀರೆಗೆ ಏನು ಫಾಲ್ ಹಾಕೋದು ಬಿಡು, ಬೇರೆ ಕೊಟ್ಟು ಹಾಕ್ಸ್ಕೊಳ್ಳೋಣ ಅಂತ ಹಾಕ್ಸ್ಕೊಡ್ತಿರ್ತೀರ. ಕಲ್ತಿರೋ ಕೆಲಸನ ಯಾವ ಕಾರಣಕ್ಕೂ ಬಿಡಬಾರ್ದು. ನಾವು ಏನೋ ಒಂದು ಮಾಡ್ತಿರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಹೆಣ್ಮಕ್ಳು ಹೇಳ್ತಿರ್ತಾರೆ, ಅಕ್ಕ ಇವಾಗ ಇದನ್ನೆಲ್ಲ ಯಾರು ದಾರ ಸೇರಿಸ್ಕೊಂಡು ಹೊಲಿಯೋರು, ಅದಕ್ಕೆ ನೀನೇ ಒಂಚೂರು ಫಾಲ್ ಹಾಕೊಟ್ಬಿಡು ಅಕ್ಕ ಅಂತ ತಂದ್ಕೊಡೋರಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಪರವಾಗಿಲ್ಲ, ಯಾಕೆ ಅದಕ್ಕೆ ನಾವು ಅಷ್ಟು ಅಮೌಂಟ್ ಕೊಡಬೇಕು, ನಾವೇ ಫಾಲ್ ಹಾಕೊಳ್ಳೋಣ, ಬರೀ ಬ್ಲೌಸ್ ಮಾತ್ರ ಹಾಕೊಂಡು ಕೊಟ್ಟು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅನ್ನೋ ಅಂತ ಹೆಣ್ಮಕ್ಳು ಇರ್ತೀರ. ಎಲ್ಲ ಥರದ ಹೆಣ್ಮಕ್ಳು ಇರ್ತಾರೆ, ಆದರೆ ಕೆಲವೊಂದಷ್ಟು ಜನಕ್ಕೆ ಬೇಜವಾಬ್ದಾರಿಯೋ ಮಾಡೋರು ಯಾರು ಅನ್ನೋ ಸೋಂಬೇರಿತನಕ್ಕೇ ಕೆಲಸ ಮಾಡ್ತಿರಲ್ಲ. ಆ ರೀತಿ ಮಾಡಬೇಡಿ. ನೀವು ಕಲ್ತಿದ್ದೀರಾ ಅಂದರೆ ಅದರಿಂದ ಏನಾದರೂ ಒಂದು ಮಾಡಬೇಕು, ಸುಮ್ಮನೆ ಅಂತ ಹೆಣ್ಮಕ್ಳು ಇರಬಾರ್ದು. ನಮಗೆ ಗೊತ್ತಿದ್ದು ನಾವು ಬೇರೆಯವ್ರ ಕೆಲಸ ಮಾಡಿಕೊಂಡಾಗ ಅದು ನಾವು ಕಲ್ತು ಏನು ಪ್ರಯೋಜನ ಅಲ್ವಾ. ಆ ರೀತಿ ಮಾಡಬೇಡಿ.
ಯಾರೆಲ್ಲ ಟೈಲರಿಂಗ್ ಕಲ್ತಿದ್ದೀರಾ ನೀವು ಕೂಡ ಕೆಲಸ ಮಾಡಿ. ಇನ್ನೊಂದಷ್ಟು ಜನ ಹೆಣ್ಮಕ್ಳಿಗೆ ಏನಾದರೂ ಮಾಡಬೇಕು ಅನ್ನೋ ಹುಮ್ಮಸ್ಸು ನಾವು ಕೂಡ ಕೊಡಬೇಕು ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಟೈಲರಿಂಗ್ ಕಲಿಬೇಕು ಅಂತಿದ್ದೀರಾ ಆದಷ್ಟು ಬೇಗ ನೀವು ಕೂಡ ಕಲ್ತ್ಕೊಳ್ಳಿ. ಸ್ಟಿಚಿಂಗ್ ಮಾಡ್ಬೋದು, ಕಷ್ಟ ಏನಿಲ್ಲ. ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನ ಯಾವುದೇ ಕೆಲಸ ಆಗಲೂ ಕಷ್ಟ ಅಂತಲೇ ಅನಿಸೋದು. ಮೊದಲಿಗೆ ಯಾವುದು ಗೊತ್ತಿರಲ್ಲ, ಅದರೊಳಗಡೆ ನುಗ್ಗಿ ಆ ಕೆಲಸನ ಮಾಡಿದಾಗಲೇ ನಮಗೆ ಅದರಿಂದ ಒಂದು ಅನುಭವ ಅಂತ ಆಗೋದು. ಎಷ್ಟೋ ಹೆಣ್ಮಕ್ಳು ಕಲ್ತ್ಕೋಬೇಕು, ಆದರೆ ಆಗುತ್ತೋ ಇಲ್ವೋ, ನಾವು ಕಲ್ತ್ಕೋತೀವೋ ಇಲ್ವೋ ಅನ್ನೋ ಭಯದಲ್ಲೇ ಇರ್ತೀರ. ಅಂಥ ಹೆಣ್ಮಕ್ಳಿಗೆಲ್ಲ ಹೇಳೋದಿಷ್ಟೇ, ನಾವು ಪ್ರಯತ್ನ ಪಟ್ಟರೆ ಯಾವ ಕೆಲಸ ಬೇಕಾದರೂ ಮಾಡ್ತೀವಿ. ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ.